ಸ್ಥಳೀಯ ಮುಖಂಡರು ಎಲ್ಲರೂ ಸೇರಿ ಪ್ರತಿ ವರ್ಷ ಸಂಕ್ರಾಂತಿ ಸಂಭ್ರಮದಲ್ಲಿ ಈ ಸುಗ್ಗಿ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸಂಕ್ರಾಂತಿ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ದೇಶದ ಎಲ್ಲಾ ಭಾಗದಲ್ಲಿಯೂ ಕೂಡ ಪ್ರತಿಯೊಂದು ಹಳ್ಳಿಯಲ್ಲೂ ಆಚರಣೆ ಮಾಡುವಂತ ಹಬ್ಬ. ತಮಿಳುನಾಡಾಗ್ಲಿ, ಕೇರಳ, ಆಂಧ್ರ, ಹೀಗೆ ನೀವು ವೆಸ್ಟ್ ಬೆಂಗಾಲ್ ತಗೊಳ್ಳಿ, ಪಂಜಾಬ್, ಉತ್ತರ ಪ್ರದೇಶ, ಎಲ್ಲಾ ಕಡೆನೂ ಕೂಡ ಬೇರೆ ಬೇರೆ ಹೆಸರಿನಲ್ಲಿ ಆಚರಣೆ ಮಾಡ್ತಾರೆ. ಇದು ಬಹಳ ಮುಖ್ಯ. ಯಾಕೆಂದ್ರೆ ನಾವೆಲ್ಲ ಮೂಲ ರೈತರ ಹಿನ್ನೆಲೆಯಿಂದ ಬಂದಂತವ್ರೆ. ಈ ದೇಶದಲ್ಲಿ ಎಲ್ಲ ವ್ಯವಸಾಯ ಮಾಡಿ ಬದುಕ್ತಾ ಇದ್ದವರು. ನಮ್ಮ ವ್ಯವಸಾಯ ಮಾಡೋ ಕಸುಬಿಗೆ ಅದಕ್ಕೆ ಹೊಂದಿಕೊಂಡಿರುವಂತ ಹಬ್ಬ ಈ ಸುಗ್ಗಿ ಹಬ್ಬ. ವರ್ಷ ವರ್ಷ ಹೊಸ ಬೆಳೆ ಬಂದಾಗ ಅದಕ್ಕೆ ಪೂಜೆ ಮಾಡಿ ನಮಗೆ ಜೀವನ ಕೊಟ್ಟಂತಹ ಭೂಮಿ, ಪರಿಸರ ಇವೆಲ್ಲದಕ್ಕೂ ಧನ್ಯವಾದ ಸಮರ್ಪಣೆ ಮಾಡೋದಕ್ಕೆ ಸುಗ್ಗಿ ಹಬ್ಬವನ್ನ ಜಾತ್ಯತೀತವಾಗಿ ಅಥವಾ ಧರ್ಮಾತೀತವಾಗಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಆಚರಣೆ ಮಾಡಿಕೊಂಡು ಬರುವಂತಹದ್ದು ನಮ್ಮ ಸಂಪ್ರದಾಯ ಇದು. ಆದ್ರೆ ಎಲ್ಲ ನಗರಗಳಿಗೆ ಸೇರ್ಕೊಂಡ ಮೇಲೆ ಮರ್ತು ಬಿಟ್ಟಿದ್ದೇವೆ. ಅದಕ್ಕಾಗಿ ಇವತ್ತು ನಮ್ಮ ಸ್ಥಳೀಯ ಮುಖಂಡರೆಲ್ಲ ಸೇರಿ ನಗರದಲ್ಲಿದ್ರೂ ಕೂಡ ಈ ಹಬ್ಬವನ್ನ ನಾವು ಮರಿಬಾರದು. ಯಾಕೆಂದ್ರೆ ಇದು ನಮ್ಮ ಮೂಲ ಸಂಸ್ಕೃತಿ, ಮೂಲ ಸಂಪ್ರದಾಯ. ಈ ಹಬ್ಬ ನಾವೆಲ್ಲ ಎಲ್ಲಿಂದ ಬಂದಿದ್ದೀವಿ ಅನ್ನೋದನ್ನ ಮರೆಯಬಾರದು ಅಂತ ಹೇಳಿ ಅದನ್ನ ನಮಗೆ ನೆನಪಿಸೋದಕ್ಕೋಸ್ಕರ ಇವತ್ತು ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಿಮ್ಮನ್ನೆಲ್ಲ ಇಷ್ಟು ಸಾವಿರಾರು ಜನ ಒಂದು ಕಡೆ ಸೇರಿಸಿ ಈ ಒಂದು ಹಬ್ಬವನ್ನ ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೀವು ಎಲ್ಲ ಸಂಕ್ರಾಂತಿಗೆ ಇಲ್ಲಿ ಸೇರಿದ್ದೀರಾ, ಸಂಕ್ರಾಂತಿಯ ಶುಭಾಶಯಗಳು. ಅದಕ್ಕಿಂತ ಮುಖ್ಯವಾಗಿ ಇದು ಹೊಸ ವರ್ಷ 2025. ತಮಗೆಲ್ಲ ಹೊಸ ವರ್ಷ ಜೀವನದಲ್ಲಿ ಹರುಷ, ಸುಖ, ಶಾಂತಿ, ನೆಮ್ಮದಿಯನ್ನ ತರಲಿ ಅಂತೇಳಿ 2025 ತಮಗೆ, ತಮ್ಮ ಮಕ್ಕಳಿಗೆ ಎಲ್ಲ ರೀತಿಯಲ್ಲೂ ಜೀವನದಲ್ಲಿ ಮಂಗಳವನ್ನ ಉಂಟು ಮಾಡಲಿ ಅಂತ ಹೊಸ ವರ್ಷದ ಶುಭಾಶಯಗಳು ತಮ್ಮೆಲ್ಲರಿಗೂ ಸಹ. ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ, ಹಾಡು ಗೀಡು ಎಲ್ಲ. ನಾನು ಹೆಚ್ಚಿಗೆ ಭಾಷಣ ಮಾಡಿ 4 ಜನ ಬರಪ್ಪ ಅವರಿಗೆ ಒಂದು ವಿಶೇಷವಾದ ಸ್ಕೂಲ್ ಬ್ಯಾಗ್ ಅನ್ನ ವಿತರಣೆ ಮಾಡ್ತಾ ಇದ್ದಾರೆ. ಹಾಗೆ ವಿಕಲಚೇತನರಿಗೆ ಅವರಿಗಾಗಿ ಒಂದು ವಾಹನವನ್ನ ಉಡುಗೊರೆಯಾಗಿ ನೀಡ್ತಾ ಇದ್ದಾರೆ ನಮ್ಮ ಕೃಷ್ಣ ಬೈರೇಗೌಡರು. ವಿಕಲಚೇತನ ವೀಲ್ ಚೇರ್ ಅವರಿಗೆ ಉಡುಗೊರೆಯಾಗಿ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಯುವಕರ ಸಂಘದ ವತಿಯಿಂದ ಈ ಒಂದು ಉಡುಗೊರೆಯನ್ನ ನೀಡ್ತಾ ಇದ್ದಾರೆ. ಬಹುಶಃ ಪ್ರಪಂಚದಲ್ಲಿ ಯಾವ ಕುಟುಂಬ ಬಂಧವು ಇಲ್ಲ ಅಂತ ನಾನು ಗಂಟಾಘೋಷವಾಗಿ ಹೇಳ್ತೀನಿ. ಯಾಕಂದ್ರೆ 3 ಕುಟುಂಬದ ಕುಡಿ ನಮ್ಮ ಯುವರಾಜ್ ಕುಮಾರ್. ಜೋರಾದ ಚಪ್ಪಾಳೆ ಅವರಿಗೆ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಯುವಕರ ಸಂಘದ ವತಿಯಿಂದ ತಮಗೆ ಹೃದಯಪೂರ್ವಕವಾದ ಸ್ವಾಗತ, ಸುಸ್ವಾಗತ. ಅವರ ಜೊತೆನಲ್ಲಿ ಬಂದಿರತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಪ್ಪು ಅವರ ಬಂಗೈ ಬಂಟ, ನೀಲ್ಕಂಠ ಬಂಗೈ ಬಂಟ, ನೀಲ್ಕಂಠ ಅವ್ರಿಗೊಂದು ಜೋರದ ಚಪ್ಪಾಳೆ. ಹಾಗೆ ಆಯ್ತನಪ್ಪ ಸರ್, ಬೋದ್ ಸರ್ ಎಲ್ಲರೂ ಕಳಿಸಿ, ಎಲ್ಲ ಇದೆ. ದಯಮಾಡಿ ಎಲ್ಲ ಕ್ಲಿಯರ್ ಮಾಡಿ.
ಮಾಡಿಸಿ ಸರ್. ಸಂಘದ ಸದಸ್ಯರೆಲ್ಲ ಬನ್ನಿ, ಒಂದು ಫೋಟೋ. ಸಂಘವರೆಲ್ಲ, ಸಂಘವ್ರು ಮಾತ್ರ, ಬೇರೆ ಯಾರು ಬೇಡ. ಕುತ್ಕೊಂಡ್ಬಿಡಿ ಸರ್ ಕೆಲವರು. ಸರ್ ಅಲ್ಲೇ ಅಲ್ಲೇ ಕುತ್ಕೊಳ್ಳಿ ಸರ್. ಸಾಕು ಸರ್. 400 ಜನಕ್ಕೆ ನಾಳೆ ಬೆಳಿಗ್ಗೆ ಕೊಡ್ತೀವಿ. 4 ಜನ ಸಾಕು ಅಮ್ಮ, ಸಾಕಮ್ಮ, ಸಾಕು ಸಾಕು. ಟೀಚರ್ ಮೇಡಮ್ ಬನ್ನಿ. ಸಾಂಕೇತಿಕವಾಗಿ ಒಂದು 4 ಜನಕ್ಕೆ ಈ ಒಂದು ಕುತ್ಕೊಂಡ್ರಪ್ಪ ಕೆಳಗೆ ಕುತ್ಕೊಳ್ಳಿ. ಸಾಕು 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 ಸಾಕು. ಅಪ್ಪು ಇರುವ ಒಂದು ಭಾವಚಿತ್ರದ ಬ್ಯಾಗ್ ಅನ್ನ ನಮ್ಮ ಯುವರಾಜ್ ಕುಮಾರ್ ಅವರು ನೀಡಿದ್ದಾರೆ. ಧನ್ಯವಾದಗಳು. ಆಯ್ತಾ? ಜೋರಾದ ಚಪ್ಪಾಳೆ. ಈ ಒಂದು ನಾವೀಗ ಮೊದಲ ಬಾರಿಗೆ 2020ರಲ್ಲಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ವಿ. ಅದಾದ ನಂತರ ಕೋವಿಡ್ ಬಂತು. ಕೋವಿಡ್ ಆದ ನಂತರ ಪುನೀತ್ ಅವ್ರದ್ದು ಈ ಥರ ಆಯಿತು. ಪುನೀತ್ ಅವರು ಸ್ವಲ್ಪ ಇದಾದ ಮೇಲೆ ನಾವು ಪುನೀತ್ ಅವ್ರ ಸ್ಟ್ಯಾಚ್ಯೂ ಅಂತ ಮಾಡಿ 2023ರಲ್ಲಿ ಸ್ಟ್ಯಾಚ್ಯೂ ಮಾಡ್ತೀವಿ. ಅದಾದಮೇಲೆ ನಮ್ಮದು ಒಂದು 20 ಜನ ಬಳಗ ಇದ್ದ ಒಂದು ಸಂಘ ಈಗ ಒಂದು 80 ಜನದವರೆಗೂ ಬಂದಿದೆ. ಈಗ 80 ಜನ ಸಂಘ ಬೆಳೆದು ಈಗ ನಾವು ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಪ್ರಯುಕ್ತ ರಕ್ತದಾನ ಮಾಡ್ತಾಯಿದ್ದೀವಿ ಮತ್ತು ಫ್ರೀ ಮೆಡಿಕಲ್ ಚೆಕಪ್ ಮಾಡ್ತಾಯಿದ್ದೀವಿ. ಮತ್ತು ಹಾಗೆ ಅವತ್ತು ಆ ದಿನ ನಾವು ಒಂದು 3,000 ಜನಕ್ಕೆ ನಾವು ಬಿರಿಯಾನಿ ಸಹ ಮಾಡ್ತಾಯಿದ್ವಿ. ಇವತ್ತು ಈ ಮಟ್ಟಿಗೆ ಈ ಕಾರ್ಯಕ್ರಮ ಬರ್ತಾಯಿದೆ ನಮ್ಮ ಎಲ್ಲ ಸಂಘದ ಸದಸ್ಯರ ಒಂದು ಎಲ್ಲ ಸಂಘದ ಸದಸ್ಯರಿಂದ ನಮಗೆ ಸಹಕಾರದಿಂದ ನಾವು ಈ ಒಂದು ಕಾರ್ಯಕ್ರಮನ ಮಾಡ್ತಾಯಿದ್ವಿ. ಮುಂದೆ ಇನ್ನೂ ಚೆನ್ನಾಗಿ ಮಾಡಬೇಕಂತ ಆಸೆ ಇದೆ. ಮುಂದಕ್ಕೆ ಎಲ್ಲ ಸಹಕಾರ ಇದ್ದರೆ ನಾವು ಇದೇ ಥರ ಮುಂದುವರ್ಸ್ಕೊಂಡು ಹೋಗ್ತೀವಿ. ಸರ್ ಎಷ್ಟು ದಿನ ನಡೆಯುತ್ತದೆ ಸರ್ ಇದು ನಾವು 2 ದಿನ ಮಾಡ್ತಾಯಿದ್ದೀವಿ. ಏನೇನು ಎಲ್ಲ ವಿಶೇಷತೆ ಇರುತ್ತೆ ಸರ್? ಮೊದಲ ಬಾರಿಗೆ ನಾವು ಮೊದಲನೇ ದಿನ ನಾವು ಒಂದು ನೃತ್ಯ ಸಂಯೋಜನೆ ಮಾಡಿದ್ದೀವಿ. ನೃತ್ಯ ಕಾರ್ಯಕ್ರಮ ಇರುತ್ತೆ. 2ನೇ ದಿನ ನಾವು ಆರ್ಕೆಸ್ಟ್ರಾ ಮಾಡಿದ್ದೀವಿ. ಹಾಗೂ ಸಂಕ್ರಾಂತಿ ಸುಗ್ಗಿಯ ಹಳ್ಳಿ ಸೊಗಡಿನ ಏನು ವಾತಾವರಣ ಇದೆ ಆ ವಾತಾವರಣ ನಾವು ಸೃಷ್ಟಿ ಮಾಡಿದ್ದೀವಿ. ಆ ಸೃಷ್ಟಿ ಮಾಡಿ ನಾವು ಒಂದು 2 ದಿನ ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಸ್ಕೂಲ್ ಹುಡುಗರಿಗೆಲ್ಲ ಬುಕ್ ಜನ ಸೇರ್ತೀರಾ ಸರ್? ಒಂದು 3,000 ರಿಂದ 4,000 ಜನ ಸೇರ್ತಾರೆ ಸರ್. ಸ್ಕೂಲ್ ಹುಡುಗರಿಗೆ ಬ್ಯಾಗ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಎಷ್ಟು ಜನ ಕೊಡ್ತಾ ಇದ್ದಾರೆ ಸರ್? ಹೌದು, ಕೆಂಪಾಪುರದಲ್ಲಿರುವ ಸರ್ಕಾರಿ ಶಾಲೆಗೆ ಸುಮಾರು 400 ಸ್ಕೂಲ್ ಬ್ಯಾಗ್ಗಳನ್ನು ವಿತರಣೆ ಮಾಡಿದ್ವಿ. ಹಾಗೆ ಅಲ್ಲಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿರುವ ಒಬ್ಬ ಅಂಗವಿಕಲ ವಿದ್ಯಾರ್ಥಿ ಇದ್ದಾರೆ. ಆ ವಿದ್ಯಾರ್ಥಿಗೆ ಒಂದು ವೀಲ್ ಚೇರ್ ಸಹ ಇವತ್ತು ಯುವರಾಜ್ ಕುಮಾರ್ ಅವರು ಡೊನೇಟ್ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರು ಸಹ ಒಂದು ಆ ಬ್ಯಾಗ್ಗಳನ್ನ ಇವತ್ತು ಡೊನೇಟ್ ಮಾಡಿದ್ದಾರೆ. ಸರ್ ವರ್ಷನೂ ವಿಭಿನ್ನ ರೀತಿಯಲ್ಲಿ ನೀವು ಡೊನೇಟ್ ಮಾಡ್ತೀವಿ? ಹೌದೌದು, ವಿಭಿನ್ನ ರೀತಿಯಲ್ಲಿ ನಾವು ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದೀವಿ. ಹೋದ್ಸಲ ಏನು ಕೊಟ್ಟಿದ್ದೀವಿ ಸರ್? ಯಾಕಂದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹೌದು, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬಂದಾಗ ನಾವು ಇಲ್ಲಿ ಏನು ಕಸ ಹೊಡೆಯೋ BBMP ಕಾರ್ಮಿಕರಿದ್ದರು, ನಾವು ಅವ್ರಿಗೆಲ್ಲ ಸನ್ಮಾನ ಮಾಡಿದ್ವಿ. ಯಾಕಂದರೆ ಅವರ ಸ್ವಚ್ಛತೆ ನಮಗೆ, ಅವರಿಂದ ನಾವು ಈ ಏರಿಯಾ ಎಲ್ಲ ಸ್ವಚ್ಛವಾಗಿರೋದು, ಅದರಿಂದ ಅವರಿಗೆ ನಾವು ಒಂದು ಸನ್ಮಾನ ಮಾಡಿದ್ವಿ. ಈ ಸಮಾಜಮುಖಿ ಕೆಲಸ ನಾವು ಮೊದಲ ಬಾರಿಗೆ ಮೊನ್ನೆ 2023ರಲ್ಲಿ 24ರಲ್ಲಿ ನಾವು ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ವಿ. ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಿದ ದಿನದಿಂದ ಈಗ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ವಿ. ಸರ್ ಎಷ್ಟು ಖುಷಿ ಆಗ್ತಿದೆ ಯಾಕಂತಂದರೆ ಇವಾಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹಾಗೆ ಯುವ ರಾಜ್ಕುಮಾರ್ ಅವರು ಬಂದರು, ಮತ್ತು ಅವ್ರ ಬಗ್ಗೆ ಹೇಳೋದಾರೆ ಸರ್ ನಮ್ಗೆ ತುಂಬ ಖುಷಿ ಆಗ್ತದೆ. ನಮ್ಮ ಸಂಘದ ಎಲ್ಲ ಸದಸ್ಯರು, ಎಲ್ಲ ಪದಾಧಿಕಾರಿಗಳು ಹಾಗೂ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಸೇರಿ ನಾವು ಇದೊಂದು ಸಮಾರಂಭ ಮಾಡಿದ್ವಿ. ಮತ್ತು ಇದು ಯಶಸ್ವಿ ಆಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಇದು ತುಂಬ ಯಶಸ್ವಿಯಾಗಿ ಹೋಗ್ತಾ ಇದೆ. ಅದರಿಂದ ನಮಗೆ ತುಂಬ ಸಂತೋಷ ಆಗ್ತದೆ. ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ಯಾರನ್ನ ಮಾತ್ರ ಸರ್ ಹೇಳಿ ಸರ್, ದಿನ ಏನು ವಿಶೇಷ? ಇದು ಮಾಮೂಲಿ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಒಂದು ಅಂಗವಾಗಿ ಅವರ ನೆನಪಿಗಾಗಿ ನಾವು ಒಂದು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನೋಡಿ, ಈ ಕಾಲದಲ್ಲಿ ಎಲ್ಲರೂ ಡಿಸ್ಕೋಟೆಕ್ಕು ಅದು ಇದು ಆ ಥರ ಹೋಗ್ಬಿಡ್ತಾರೆ. ನಮ್ಮ ಯುವ ಜನಾಂಗ ತುಂಬ ಹಾಳಾಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಾಡು ನುಡಿ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಪುನೀತ್ ರಾಜ್ಕುಮಾರ್ ಸಂಘದ ಎಲ್ಲ ಸದಸ್ಯರು, ಪುನೀತ್ ರಾಜ್ಕುಮಾರ್ ಮನೆ ಅವ್ರ ಫ್ಯಾಮಿಲಿ ಅವ್ರನ್ನ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಾಗಲಿ, ಈ ಲೋಕಲಲ್ಲಿ ಇರುವಂಥ ನಮ್ಮ ಪುನೀತ್ ಶೆಟ್ಟಿ ಇದ್ದಾರೆ, ಅವರು ಒಂದು ಸಹಕಾರದಿಂದ
ನಾವೆಲ್ಲರೂ ಸೇರಿಕೊಂಡು ಇಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಿಜಕ್ಕೂ ನಮ್ಮ ಯುವ ಜನಾಂಗಕ್ಕೆ ಒಂದು ಮಾದರಿಯಾದಂಥ ಒಂದು ಕಾರ್ಯಕ್ರಮ ಇದು. ಯಾಕಂದರೆ ನಮ್ಮ ಮನೆಯಲ್ಲಿರುವಂಥ ಮಕ್ಕಳಿಗೆ ನಾವು ನಮ್ಮ ಸಂಸ್ಕೃತಿ ಏನು, ನಮ್ಮ ಆಚಾರ ವಿಚಾರ ಏನು, ಇದ್ರ ಬಗ್ಗೆ ನಾವು ತಿಳಿಸ್ಕೊಳ್ಳೋಂಥ ಒಂದು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮವನ್ನು ಮಾಡೋದ್ರಿಂದ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು, ಮನೇನಪಳ್ಳಿ, ದಾಸಹಳ್ಳಿ, ಕೆಂಬಾಪುರ, ವೀರನಪಳ್ಳಿ ಎಲ್ಲ ಗ್ರಾಮಸ್ಥರು ಇಲ್ಲಿ ಬರ್ತಾರೆ, ಒಂದು ಕಡೆ ಸೇರ್ತಾರೆ. ನಮಗೆ ತುಂಬ ಖುಷಿ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಎಲ್ಲ ಕಾಲೇಜ್ ಮಕ್ಕಳಾಗಲಿ, ಚಿಕ್ಕ ಮಕ್ಕಳಾಗಲಿ, ಓದೋ ಮಕ್ಕಳಾಗಲಿ ಈ ಒಂದು ಕಾರ್ಯಕ್ರಮ ನೋಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ ನಮ್ಮ ಸಂಸ್ಕೃತಿ ಏನು, ಯಾವ ಥರ ನಾವು ನಮ್ಮ ಆಚಾರ ವಿಚಾರಗಳಿದೆ, ಇದನ್ನೆಲ್ಲ ನೋಡಿಕೊಂಡು ಅವ್ರ ಜೀವನಕ್ಕೆ ಅಳವಡಿಸ್ಕೊಂತಾರೆ. ಅದಕ್ಕೆ ನಾವೆಲ್ಲ ಪ್ರೀತ ಸಂಘದ ಸದಸ್ಯರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಎಲ್ಲ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರಿಗೂ ತುಂಬ ಧನ್ಯವಾದಗಳು. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಆಮೇಲೆ ಮುಖ್ಯವಾಗಿ, ಬಹಳ ಮುಖ್ಯವಾಗಿ ಈ ಭಾಗದ ಶಾಸಕರು, ಕಂದಾಯ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡರು ನಮಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದಾರೆ ಸರ್. ಇವತ್ತು ಈ ಪ್ರೋಗ್ರಾಮ್ ನಡಿಬೇಕಂದ್ರೆ ಅವರು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ ಈ ಭಾಗದಲ್ಲಿ. ಏನು ಕೇಳಿದ್ರು ಅವರು ನಮ್ಮ ಸಂಘದ ವಿಚಾರದಲ್ಲಿ ಅವರು ನಾವೇನೇನು ಕೇಳಿದ್ದೀವಿ, ಕೃಷ್ಣ ಬೈರೇಗೌಡರು ಅವರು ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಸೌಕರ್ಯಗಳು ನಮ್ಗೆ ಮಾಡಿಕೊಟ್ಟಿದ್ದಾರೆ. ನಮಗೆ ತುಂಬ ಬೆಂಬಲ ಕೊಟ್ಟಿದ್ದಾರೆ ಅವರು. ಸರ್ ಏನೆಲ್ಲ ಆಕ್ಟಿವಿಟೀಸ್ ಮಾಡಿದ್ದೀರಿ ಸರ್ ಈ ಸಾರಿ ಇವತ್ತು ಸಂಕ್ರಾಂತಿ ಸುಗ್ಗಿನಲ್ಲಿ ನಾವು ಹಳ್ಳಿ ಆಟಗಳು ಕ್ರೀಡೆಗಳು ನಡೆಸಿದ್ವಿ. 17ನೇ ತಾರೀಕು ಸಣ್ಣ ಪುಟ್ಟ. ಇವತ್ತು ರಂಗೋಲಿ ಸ್ಪರ್ಧೆ ಮಾಡಿದ್ದೀವಿ. ಹಳ್ಳಿ ಆಟಗಳು ಅಂದರೆ ಮೊದಲಾಟ ಹಳ್ಳಿ ಹಗ್ಗ ಜಗ್ಗಾಟ, ಮಡಕೆ ಹೊಡೆಯೋದು, ಸ್ಕೂಲ್ ಮಕ್ಕಳು ಟೈಪ್ ತಳ್ಳುವಂಥದ್ದು, ಈ ಥರ ಸಣ್ಣ ಪುಟ್ಟ ಹಳ್ಳಿ ಆಟಗಳನ್ನ ತಂದಿಲ್ಲಿ ಮಾಡಿದ್ದೀವಿ. ಈ ಸಾರಿ ತುಂಬ ಖುಷಿಯಾಗಿದೆ ಜನ ಎಲ್ಲರೂ. ಏನಪ್ಪ ಹಳ್ಳಿ ಆಟಗಳು ನಾವು ಯಾವುದೇ ಕಾಲದಲ್ಲಿ ನೋಡಿದ್ದು, ಅದು ಇಲ್ಲಿ ಈ ಪುನೀತ ಸಂಘದವರು ತಂದು ಇಲ್ಲಿ ಅಳವಡಿಸಿದ್ದಾರೆ ಅಂತ ತುಂಬ ಖುಷಿಯಾದ ಜನ ತುಂಬ ಸಹಕಾರನೂ ಕೊಟ್ಟರು. ತುಂಬ ಚೆನ್ನಾಗಿ ನಡೀತಾರೆ ಸರ್ ಕಾರ್ಯಕ್ರಮ. ಸರ್ ನೀವೇ ಹೇಳಿ ಸರ್, ನೀವೇ ಹೇಳಿ ಮಾತಾಡಿ. ನಮಗೆ ಸಂಕ್ರಾಂತಿ ಮಾಡಲೇಬೇಕು ಅಂತ ಅಂದ್ಕೊಂಡ್ವಿ. ಇವತ್ತು ಅದು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇದು ಬಂದು 4ನೇ ವರ್ಷ. ಇನ್ನೂ ಕಂಟಿನ್ಯೂಸ್ ನಡೆಸ್ತಾನೆ ಇರ್ತೀವಿ. ಓಕೆ, ಥ್ಯಾಂಕ್ ಯು ಸರ್.